ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದೆ. ಬೆಳಗಾವಿ ಅಥವಾ ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗೇನೆ ಅನೇಕ ಜ್ವಲಂತ ಸಮಸ್ಯೆಗಳು ಚರ್ಚೆಯಾಗುವುದು ಬಾಕಿ ಇದೆ. ಇವತ್ತು ಅನ್ನದಾತರು ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರದ ಕೆಲ ಧೋರಣೆಗಳ ವಿರುದ್ಧ ಪ್ರಹಾರವನ್ನ ನಡೆಸಲಿಕ್ಕೆ ರೈತರು ಸಿದ್ದರಾಗಿದ್ದಾರೆ. ಈ ಸಮಸ್ಯೆ ಚರ್ಚೆ ಆಗಲೇಬೇಕು. ಇದರ ಜೊತೆಗೆ ಇಡೀ ರಾಜ್ಯ ವ್ಯಾಪಿಯಲ್ಲಿರೋ ಸಮಸ್ಯೆಗಳ ಪಟ್ಟಿ ಮಾಡ್ತಾ ಹೋದ್ರೂ ಕೂಡ ಗುತ್ತಿಗೆದಾರರಿಂದ ಹಿಡಿದು ರಸ್ತೆಯಲ್ಲಿ ಓಡಾಡುವ ಸಾಮಾನ್ಯ ಜನರವರೆಗೂ ಕೂಡ ಅನೇಕ ಸಮಸ್ಯೆಗಳ ಬಗ್ಗೆ ಈ ಬಾರಿಯ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಚರ್ಚೆಯ ನಂತರದಲ್ಲಿ ಅದಕ್ಕೊಂದು ಪರಿಹಾರವನ್ನು ತೆಗೆದುಕೊಂಡು ವಾಪಸ್ ರಾಜ್ಯ ರಾಜಧಾನಿಗೆ ಬರಬೇಕು ನಮ್ಮ ಜನಪ್ರತಿನಿಧಿಗಳು ಅನ್ನೋ ನಿರೀಕ್ಷೆ ಇದೆ. ಇದೆಲ್ಲದರ ನಡುವೆ ರಾಜಕೀಯ ಕುರ್ಚಿ ಕಲಹ, ಮುಖ್ಯಮಂತ್ರಿ ಯಾವ ಕೆಳಗಿಳಿತಾರೆ, ಇನ್ಯಾರು ಯಾವ ಕೂರ್ತಾರೆ ಅನ್ನೋ ರೀತಿಯ ಚರ್ಚೆಗಳು. ಇನ್ನು ವಿರೋಧ ಪಕ್ಷದಲ್ಲೂ ಕೂಡ ಇದೇ ಕುರ್ಚಿ ಕಲಹ ನಡೀತಾ ಇದೆ. ಹೀಗಿರೋ ಪರಿಸ್ಥಿತಿಯಲ್ಲಿ ಇದೀಗ ಟಿಪ್ಪು ಜಯಂತಿಯ ಪ್ರಸ್ತಾಪ ಆಗಿದೆ. ವಿಜಯಾನಂದ ಕಾಶಪ್ಪನವರವರು ಕಳೆದ ಕೆಲ ದಿನಗಳ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಯಾರೋ ಹೇಳಿದ್ರಂತೆ, ಸರ್ಕಾರಕ್ಕೆ ನೀವು ನೆನಪು ಮಾಡಬೇಕು, ಟಿಪ್ಪು ಜಯಂತಿ ಸರ್ಕಾರದ ಕಡೆಯಿಂದ ಆಚರಣೆ ಮಾಡೋದು ನಿಂತು ಹೋಗಿದೆ, ಈಗ ಹೇಗೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೆ, ಹೀಗಾಗಿ ಚಾಲ್ತಿಯನ್ನ ಕೊಡಬೇಕು ಮತ್ತೊಮ್ಮೆ ಅಂತ ಹೇಳಿ ಅವತ್ತು ಆ ವೇದಿಕೆ ಕಾರ್ಯಕ್ರಮದಲ್ಲಿ ಕೊಟ್ಟ ಮಾತನ್ನ ಇವತ್ತು ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ನಿಂತುಕೊಂಡು ನೆನಪಿಸಿಕೊಂಡು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ಕೊಟ್ಟೇ ಬಿಟ್ರು ವಿಜಯಾನಂದ ಕಾಶಪ್ಪನವರವರು. ನಾನು ಅವಕಾಶ ಕೇಳಿದ್ದೀನಿ, ಅವಕಾಶ ಸಿಕ್ಕಿದ್ರೆ ಇದನ್ನು ಪ್ರಸ್ತಾಪ ಮಾಡ್ತೀನಿ. ಟಿಪ್ಪು ಜಯಂತಿಯನ್ನ ಮತ್ತೆ ಆಚರಣೆ ಮಾಡಲಿಕ್ಕೆ ಸರ್ಕಾರ ಸಮ್ಮತಿಯನ್ನ ಸೂಚಿಸಬೇಕು ಅನ್ನೋದು ನನ್ನ ಮನದಾಳದ ಮಾತು ಅಂತ ಹೇಳಿ ಶುರುವಾಯಿತು ರಾಜಕೀಯ. ಟಿಪ್ಪುವನ್ನ ಮತಾಂಧ ಅನ್ನೋದು ಒಂದು ಬಣ ಆದ್ರೆ ಆತ ಮತಾಂಧ ಅಲ್ಲ, ಈ ದೇವಸ್ಥಾನಗಳಿಗೆ ಯಥೇಚ್ಛವಾಗಿ ದೇಣಿಗೆ ಕೊಟ್ಟಾತ ಉದಾರವಾದಿ ಅನ್ನೋರು ಮತ್ತೊಂದು ಕಡೆ. ಆತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಸೇನಾನಿ ಅಂತ ಹೇಳುವವರೊಂದಾದ್ರೆ ತನ್ನ ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳಿಕ್ಕೆ ಮಾಡಿದಷ್ಟೇ. ಆತ ಏನು ಭಾರತಾಂಬೆಯನ್ನು ಉಳಿಸ್ಲಿಕ್ಕೋಸ್ಕರ ಮಾಡಿದ ಹೋರಾಟ ಅಲ್ಲ, ಇದು ಮತ್ತೊಬ್ಬರ ಕಡೆ. ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಟಿಪ್ಪು ಜಯಂತಿಯ ಆಚರಣೆಯ ಅವಶ್ಯಕತೆ ಈಗಿದೆಯಾ? ಸರ್ಕಾರ ಬೇರೆಲ್ಲಾ ಸಮಸ್ಯೆಗಳ ಜೊತೆಯಲ್ಲಿ ಇದೊಂದು ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ವಾದ ವಿವಾದದ ಸುಳಿಯಲ್ಲಿ ಸಿಲುಕಾಕೊಳ್ಳುವಂತಹ ಪ್ರಸಂಗ ಇದೆಯಾ? ಇದರ ಬಗ್ಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಹುಟ್ಟಿರುವ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ದಲಿತ ಮತ್ತು ಮೈನಾರಿಟಿ ಸೇನೆಯ ಎಜೆ ಖಾನ್ ಅವರಿದ್ದಾರೆ, ಹಿಂದೂ ಮುಖಂಡರಾದ ಲೋಹಿತ್ ಅರಸ್ ಅವರಿದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಹಾಗೆ ಹೊರಗಿನಿಂದ ಮೈಸೂರಿನಿಂದ ನಮ್ಮ ಜೊತೆಯಲ್ಲಿ ಬರಹಗಾರರಾದ ಅಡ್ಡಣ್ಣ ಕಾರ್ಯಪ್ಪ ಅವರು ಜಾಯಿನ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಹೀಂ ಉಚ್ಚಿಲ್ಲಾ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಮೊದಲಾಗಿ ನಾನು ಬಹುಶಃ ಸಾದಿಕ್ ಪಾಷಾ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ, ಈ ಜಯಂತಿಗಳ ಆಚರಣೆಗೆ ಇಸ್ಲಾಂ ಧರ್ಮದಲ್ಲಿ ಅನುಮತಿ ಇದೆಯಾ ಅಂತ ಕೂಡ ಇವತ್ತು ಕೆಲವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಚರ್ಚೆ ಆಗ್ತಾ ಇದೆ. ಹಾಗೆ ನಾವು ಮಾಧ್ಯಮವಾಗಿ ಟಿಪ್ಪು ಜಯಂತಿ ಆಚರಣೆಯ ಬಗ್ಗೆ ಪ್ರತಿಕ್ರಿಯೆಯನ್ನ ಕೇಳಿದಾಗ್ಲೂ ಕೂಡ ಕೆಲವರು ಹೇಳ್ತಿದ್ದಾರೆ, ಅಲ್ಲಾಹನನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಈ ಸೆಲೆಬ್ರೇಷನ್ಗೆ ಅರ್ಹ ಅಥವಾ ಪೂಜೆಗೆ ಅರ್ಹ, ಭಕ್ತಿಯನ್ನ ತೋರಿಸಲಿಕ್ಕೆ ಅರ್ಹ ಅಂತ ಹೇಳಿ ಒಪ್ಪದ ಧರ್ಮದಲ್ಲಿ ಬೇರೆ ಯಾರದ್ದೋ ಹುಟ್ಟು ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡೋದು, ಇನ್ಯಾರದ್ದೋ ಹುಟ್ಟು ಹಬ್ಬದಲ್ಲಿ ಜೋರಾಗಿ ಡಿಜೆಗಳನ್ನ ಹಾಕೊಳ್ಳೋದು, ಇಂಥ ಪದ್ಧತಿಗೆ ಅವಕಾಶನೇ ಇಲ್ಲ ಅಂತ ಕೆಲವರು ಹೇಳಿದ್ದಾರೆ. ಇದು ನಿಜಾನ ಸುಳ್ಳು? ಮೇಡಮ್ ನೋಡಿ, ಜಯಂತಿ ನಮ್ಮರಲ್ಲಿ ಇಲ್ಲ, ನಾವು ಜಯಂತಿ ಮಾಡಲ್ಲ. ಮಾಡೋರು ಬೇರೆ ರೀತಿಯಿಂದ ಮಾಡ್ತಾರೆ. ಅಂದ್ರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೋಮವಾರ ದಿವಸ ಹುಟ್ಟಿದ್ದು. ಆ ದಿವಸ ಸೋಮವಾರ ಮತ್ತೆ ಗುರುವಾರ ಉಪವಾಸ ಇರ್ತಾರೆ. ಜಯಂತಿ ಇದು ನಮ್ಮರಲ್ಲಿ ಅವಕಾಶ ಇಲ್ಲ, ನಾವು ಮಾಡಬಾರ್ದು. ಅಂದ್ರೆ ಬೇರೆ ಬೇರೆ ರೀತಿಯಿಂದ ಉರುಸುಗಳು ಅದು ಇದು ಮಾಡ್ತಾರೆ. ಅದು ಇನ್ನೊಂದೇನಂದ್ರೆ, ಜಯಂತಿ ಮಾಡಬೇಕಂದ್ರೆ ಆ ದಿವಸ ಪ್ರೀತಿ ಇದು ಇದ್ರೆ ನಾವು ಅವರನ್ನು ಗೌರವ ಕೊಡೋರು, ನಾವು ಕೊಡ್ತೀವಿ ಗೌರವ. ಅವರು ಅಲ್ಲಾಹನ ಹೆಸರಿನಿಂದ ನಾವು ಬಡವರಿಗೆ ಊಟ, ಅದರದ್ದು ಸವಾಬು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈಹಿಗೆ ಹೋಗ್ಬೇಕಂತ ಬಡವರಿಗೆ ಊಟ ಹಾಕ್ತಾರೆ, ಬಟ್ಟೆ ಮತ್ತೆ ಇದು ಮೆಡಿಕಲ್ ಕ್ಯಾಂಪು, ರಕ್ತ ಇದು ದಾನ ಮಾಡೋದು ಅದೆಲ್ಲ ಮಾಡ್ತಾರೆ. ಅದು ಆ ಒಂದು ರೀತಿ ಕರೆಕ್ಟ್ ಆಗಿದೆ. ಬೇರೆ ಏನಂದ್ರೆ, ಇದು ರಾಜಕಾರಣಿಗಳು ವಿಧಾನಸೌಧ ಒಳಗಡೆ ಇದು ಮಾಡೋದು, ನಮ್ಮನ್ನು ಮುಸಲ್ಮಾನರಿಗೆ ಚಾಕ್ಲೇಟ್ ಕೊಡಕ್ಕೆ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈಹಿ ಹೆಸರು ತಗೊಂಡು 70 ವರ್ಷದಿಂದ ನಮ್ಮನ್ನು ಬೇಖೂಫ್ ಮಾಡ್ತಾ ಇದ್ದಾರೆ. ನೋಡಿ, ಇವ್ರಿಗೆ ಅಷ್ಟು ಪ್ರೀತಿ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈಹಿ ಮೇಲೆ ಇದ್ದ ಈ ರಾಜಕಾರಣಿಗಳಿಗೆ ಅವ್ರ ಹೆಸರಿಂದ ಒಂದು ಮೆಡಿಕಲ್ ಕಾಲೇಜು, ಟಿಪ್ಪು ಯೂನಿವರ್ಸಿಟಿ, ಇಲ್ಲಾಂದ್ರೆ ಟಿಪ್ಪು ಇಂಜಿನಿಯರಿಂಗ್ ಕಾಲೇಜು ಅದು ಮಾಡಬೇಕು. ಇದು ನೋಡಿ, ಸಪರೇಟ್ ಆಗಿ ಸಂಘಟನೆಗಳು ಇದ್ದಾರೆ.
ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅವರ ಹೆಸರಿಂದ ತುಂಬಾ ದೊಡ್ಡ ಸಂಘಟನೆಗಳು ನಡೀತಾ ಇದೆ. ಅವರು ಮಾಡ್ತಾರೆ ಅಂದ್ರೆ ಏನು, ಅವ್ರಿಗೆ ಅವ್ರ ಹೆಸರಿಂದ ದಾನ ಮಾಡ್ತಾರೆ. ಆ ದಾನ ಅದು ಮಾಡಬಹುದು, ಅದು ಜಾಯಜ್ ಇದೆ, ಅದ್ರದ್ದು ಸವಾಬೆಲ್ಲ ಅವ್ರಿಗೆ ಹೋಗೋದು. ಇನ್ನೂ ಏನಂದ್ರೆ ಇದರಲ್ಲಿ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ, ಟಿಪ್ಪು ಹೆಸರು ಈಗ ನೋಡಿ, ನಮ್ಮ ಕಲ್ಕತ್ತಾದಲ್ಲಿ ಒಂದು ಬಾಬರಿ ಮಸೀದಿ ಹೆಸರು ತಗೊಂಡಿದ್ದಾರೆ. ಅದು ಏನು ಮುಸಲ್ಮಾನರಿಗೆ ಡಿವೈಡ್ ಮಾಡಕ್ಕೆ. ಅದೇ ತರ ಈ ಸಾಲಿ ಇದೂನು ಹಂಗೆ ಆಗೋದು. ಬಿಜೆಪಿಗೆ ಒಂದು ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದಾರೆ. ಇದು ನೋಡಿ ಮೇಡಮ್, ಇದು ಏನಂದ್ರೆ ನಮ್ಗೆ ಈ ಇದರಲ್ಲಿ ಟಿಪ್ಪು ಸುಲ್ತಾನ್ ಇದರಲ್ಲಿ ಈ ರಾಜಕೀಯಗಳು ಬರಬಾರ್ದು. ಅವ್ರ ಹೆಸರು ತಗೊಂಡು ಓಟ್ ತಗೊಂಡು ನಮ್ಮನ್ನು ಇದು ಚಾಕ್ಲೇಟ್ ಕೊಟ್ಟು ಆಯ್ತು. ಈಗ ಎಲ್ರಿಗೆ ಒಂದು ಇದು ಬುದ್ಧಿ ಬಂದಿದ್ದ ಮುಸಲ್ಮಾನರಿಗೆ ಗೊತ್ತು ಏನ್ ಮಾಡ್ತಾರೆ ಅಂತ. ಇವರೇ ಕುಂಬಕ್ ಕೊಡೋದು, ಇವರೇ ಹೇಳೋದು, ಅವ್ರು ಮಾಡ್ತೀವಿ ನಾವು, ಹೇಳ್ತಾ ಇದಾರಲ್ಲ ಜಮೀರ್ ಅವರು, ಏನು ನಾವು ಆ ವರ್ಷಾನ್ ಕಟ್ಟ ಮಾಡ್ತಾ ಇದೀವಿ, ಮಾಡ್ಬೇಕಿತ್ತು. ಅವರು ನೋಡಿ ಆ ದಿವಸ ಹುಟ್ಟಿದ ದಿವಸ ರಜಾ ಕೊಡ್ಬೇಕಿತ್ತು ಕರ್ನಾಟಕಕ್ಕೆ, ರಜಾನೂ ಇಲ್ಲ. ಅವ್ರ ಹೆಸರಿಂದ ಯಾವ್ದು ಒಂದು ದಾನ ಇದು ಮಾಡಿದಾರ ಕಾಂಗ್ರೆಸ್ ನೋಡು ಇಲ್ಲ. ಬೇರೆ ಒಂದ್ ಸಾಲಿ ಕಾಂಗ್ರೆಸ್ ಎರಡೂ ಕೂಡ ಮಾಡ್ತಿರೋದು ನೋಡಿ. ಇವ್ರಿಗೆ ಯಾವಾಗ ಬೇಕೋ ಬಿಜೆಪಿನವರು ಕೆಜೆಪಿಗೆ ಹೋಗಿದ್ರು. ಇವರು ಅಶೋಕ್ ಹೇಳಿದ್ರು, ಅಯ್ಯೋ ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ತಂದೆ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ರು. ಈಗ ಹೇಳ್ತಾನೆ ಕೋಮುವಾದಿ ಅಂತ ಹೇಳ್ತಾನೆ ಯಾರು ಸಿಟಿ ರವಿ. ಕೋಪ ಬರ್ತಾ ಇದೆ, ಅವನು ಇದು ಹಾಕೊಂಡು ಖಡ್ಗ ತಗೊಂಡು ಕೈನಲ್ಲಿ ತಗೊಂಡು ಎಂತ ಭಾಷಣ ಹೇಳ್ತಾ ಇದ್ದಾರೆ. ಇನಿಷಿಯಲ್ ರಿಮಾರ್ಕ್ ನಿಮ್ ಕಡೆಯಿಂದ ಬೇಕಿದ್ದು ಜಯಂತಿಯ ಆಚರಣೆಗೆ ಮುಸಲ್ಮಾನ ಸಮುದಾಯ ಯಾವ ರೀತಿ ಗಮನಿಸುತ್ತೆ ಅಂತ ನೀವು ಉತ್ತರ ಕೊಟ್ರಿ. ಇಲ್ಲ ಆಯ್ತು. ಲೋಹಿತ್ ಅರಸ್ ಅವರೇ, ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನ ಆಚರಣೆ ಮಾಡೋ ರೀತಿಯಲ್ಲೇ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಟಿಪ್ಪು ಸುಲ್ತಾನನ ಜಯಂತಿಯನ್ನ ಕೂಡ ಆಚರಣೆ ಮಾಡಬೇಕು. ನನ್ನ ಹೇಳಿಕೆಯಲ್ಲ, ವಿಜಯಾನಂದ ಕಾಶಪ್ಪನವರವರ ಹೇಳಿಕೆ. ಅಂದ್ರೆ ಚೆನ್ನಮ್ಮ ಹಾಗೆ ಸಂಗೊಳ್ಳಿ ರಾಯಣ್ಣ ಹೇಗೆ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು, ಟಿಪ್ಪು ಕೂಡ ಹಾಗೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಾತ. ಹಾಗಾಗಿ ನೀವು ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನ ಸ್ವಾಗತ ಮಾಡೋದಾದ್ರೆ ಟಿಪ್ಪು ಜಯಂತಿಗೆ ವಿರೋಧ ಯಾಕೆ? ಒಂದು ಮೇಡಮ್, ಅದು ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಇತಿಹಾಸ, ಯಾವ ರೀತಿ ಹೋರಾಟ ಮಾಡಿದ್ರು, ಯಾವ ರೀತಿ ಅವರ ವಧೆ ಆಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಯಾವ ರೀತಿ ಹೋರಾಟ ಮಾಡಿದ್ರು, ಅವ್ರು ಯಾವ ರೀತಿ ವಧೆ ಆಯಿತು ನಮಗೆ ಗೊತ್ತಿದೆ. ಟಿಪ್ಪು ಇತಿಹಾಸ ನಮ್ಮೆಲ್ಲರಿಗೆ ಗೊತ್ತಿದೆ. ಹೈದರಾಲಿ ಮತ್ತು ಟಿಪ್ಪು ಇತಿಹಾಸ 35 ವರ್ಷ 1762-63 ಇಂದ 1799 1799 ತನಕ ಇದಂತ ಇತಿಹಾಸ. అంటే ಅವರು ಯಾವ ಸ್ವತಂತ್ರ ಹೋರಾಟಗಾರರು ಅಲ್ಲ. అంటే ಅದಕ್ಕೆ ಒಂದು ಸಿಂಪಲ್ ಉದಾಹರಣೆ ತಗೋಬೇಕಂದ್ರೆ, ಅವನು ಖಲೀಫತ್ಗೆ ಬರೆದಂತ ಒಂದು ಲೆಟರ್, ಈಗ ಇವತ್ತೆಲ್ಲರಿಗೆ ಅದು ಅವೈಲಬಲ್ ಇದೆ, ಬೇರೆ ಬೇರೆ ಬುಕ್ಸ್ಗಳ ಮುಖಾಂತರ ಇತಿಹಾಸ ತಜ್ಞರು ಬರೆದಿದ್ದಾರೆ. ಏನು ಇಲ್ಲಿ ಕ್ಯಾಲಿಫೇಟ್ ಸ್ಥಾಪನೆ ಮಾಡಬೇಕು ಅಂತ ಟಿಪ್ಪು ಬರೆದಿರುವಂತದ್ದು. ಸೊ ಯಾವ ರೀತಿ ಯಾವ ಸ್ವತಂತ್ರ ಹೋರಾಟಗಾರ ಅವನು, ಯಾವುದಕ್ಕೋಸ್ಕರ ಸ್ವತಂತ್ರ ಹೋರಾಟ ಮಾಡಿದ ಅವನಂತ ಹೇಳ್ಬೇಡಿ, ಅವನಂತ ಹೇಳ್ಬೇಡಿ ನೀವು. ಆಯ್ತು ಲೋಹಿತ್ ಅವರೇ, ಯಾರಿಗೂ ಕೂಡ ಟಿಪ್ಪು ಸುಲ್ತಾನನಿಂದ ಯಾರಿಗೂ ಕೂಡ ನೀವು ಸರ್ ಸಿಟಿ ರವಿ ಅವರ ಬಗ್ಗೆ ಮಾತನಾಡುವ ನೀವು ಮುಂದುವರಿಸಿ. ಈ ವೇದಿಕೆಯಲ್ಲಿ ಸಿಟಿ ರವಿ ಅವ್ರನ್ನು ಸಿಂಗ್ಯುಲರ್ ಅಲ್ಲಿ ಮಾತನಾಡಿಸೋದು ಬೇಡ, ಟಿಪ್ಪು ಸುಲ್ತಾನನ್ನು ಕೂಡ ಸಿಂಗ್ಯುಲರ್ ಅಲ್ಲಿ ಮಾತನಾಡಿಸೋದು ಬೇಡ. ಮುಂದುವರಿಸಿ ಸರ್, ನೀವು ಲೋಹಿತ್ ಅವ್ರು ಮುಂದುವರಿಸಿ. ನಿಮ್ಗೆ ಗೌರವ ಕೊಟ್ಟು ಹೇಳ್ತಿರೋದು, ಆ ನೋವು ನಮಗೇನಾಗಿದೆ, ಈ ಹಳೆ ಮೈಸೂರು ಭಾಗದವ್ರಿಗೆ ಟಿಪ್ಪುವಿಂದ ಆಗಿರೋಂತ ನಮ್ಗೆ ಗೊತ್ತಿದೆ. ಅದನ್ನ ನಾವು ಹೇಳ್ತಿರೋದು, ಇಲ್ಲಿ ರಾಜಕೀಯ ಮಾಡಕ್ ಬಂದಿಲ್ಲ. ಅಥವಾ ಯಾಕೆ ಆ ಪದಗಳು ಬಂತಂದ್ರೆ ಅದಕ್ಕೆ ಬಂತ ಅಷ್ಟೇನೆ. ನಾವೇನ್ ಗೌರವ ಕೊಡೋದಿಲ್ಲ. ಆಯ್ತು, ನೀವು ಹೇಳ್ತಿದ್ದೀರಾ, ಬಹುವಚನದಲ್ಲಿ ಮಾತಾಡ್ತೀವಿ ಅಷ್ಟೇ, ನಮ್ ಗೌರವ ಇರೋದಿಲ್ಲ ಆಗಿರುವಂತ ಒಂದು ಕೃತ್ಯಗಳಿಗೆ. ಈ ಟಿಪ್ಪು ಸುಲ್ತಾನ್ ಅಂತ ಅವನು ಏನ್ ಘೋಷಣೆ ಮಾಡ್ಕೊಂಡಿದ್ದಾನೆ, ಫಸ್ಟ್ ಆಫ್ ಆಲ್ ಯಾವ ಸುಲ್ತಾನ್ ಸ್ವಯಂ ಘೋಷಿತ. ಆಗ ರಾಜರು ಯಾರಿದ್ರು, ಕಾಸಾ ಚಾಮರಾಜ ಒಡೆಯರ್ ಸಿಂಹಾಸನ ಮೇಲೆ ಕೂರ್ತಿದ್ರು, ಅವ್ರದೇ ಸಂಸ್ಥಾನ ಇತ್ತು. ಇವನು ಸರ್ವಾಧಿಕಾರಿ ಅಂತ ಘೋಷಣೆ ಮಾಡ್ಕೊಂಡಿದ್ದಂಥದ್ದು. ಹೈದರಾಲಿ ಹಂತಕ್ಕೆ ಹೇರಿರಲಿಲ್ಲ. ಇವನ ಹಂತಕ್ಕೆ ಅವರಪ್ಪ ಸತ್ ಮೇಲೆ ಇವನು ತಾನೇ ಅವ್ರು ಘೋಷಣೆ ಮಾಡ್ಕೊಂತಾನ ಮನುಷ್ಯ. ಏನು ನಾನು ಸರ್ವಾಧಿಕಾರಿ ಸುಲ್ತಾನ್ ಅಂತ ಘೋಷಣೆ ಮಾಡಿಕೊಂಡು ಇಲ್ಲಿ ಒಂಥರ ಡಿಕ್ಟೇಟರ್ ತರ ಆಳಿರುವಂತದ್ದು. ಶ್ರೀರಂಗಪಟ್ಟಣ ಹಳೆ ಮೈಸೂರು ಸಾಮ್ರಾಜ್ಯ ಏನಿತ್ತು ಅದನ್ನ ಡಿಕ್ಟೇಟರ್ ತರ ಆಳಿರುವಂತದ್ದು. ಅಲ್ಲಿ ಏನು ಸ್ವತಂತ್ರ ಹೋರಾಟ ಇಲ್ವೇ ಇಲ್ಲ. ಅವನ ಅಲೈ ಫ್ರೆಂಚ್ ಜೊತೆಗೆ, ಟಿಪ್ಪು ಸುಲ್ತಾನು ಫ್ರೆಂಚ್ ಅಲೈ ಅವರು, ಆಯ್ತಾ. ಅವರು ಮಲಬಾರಲ್ಲಿ ಮಾಡುವಂತ ಲೂಟಿ ಮಾಡದಂತ ಇದನ್ನೆಲ್ಲ ಅವ್ರು ಹಂಚ್ಕೊಂಡು ಹೋಗಿರೋಂಥದ್ದು. ಆಯ್ತಾ. ಇವತ್ ನಾವು ಮಾತಾಡಕ್ ಬಂದಿರೋದು ಟಿಪ್ಪು ಜಯಂತಿ ವಿಚಾರ, ತುಂಬಾ ಇತಿಹಾಸಕ್ಕೆ ಹೋಗಲ್ಲ. ನಾವು ಯಾವುದೇ ಕಾರಣಕ್ಕೆ ಟಿಪ್ಪು ಸುಲ್ತಾನ್ ನಾವು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. 4 ಆಂಗ್ಲೋ ಮೈಸೂರು ವಾರ್ಗಳು ಕೂಡ
ಜಸ್ಟ್ ಬಿಕಾಸ್ ಅವರು ಮತ್ತೊಂದು ಏನು ಆಕ್ರಮಣಕಾರಿಗಳ ಜೊತೆಯಲ್ಲಿ ಗೆಳೆತನ ಇತ್ತು ಅನ್ನೋ ಕಾರಣಕ್ಕೆ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಿ. ಬ್ರಿಟಿಷರ ವಿರುದ್ಧದ ಹೋರಾಟ ಅಲ್ಲ ಇದು ಅಂತ ಹೇಳ್ತಿದ್ದೀರಾ. ಸ್ಪಷ್ಟ ಇತಿಹಾಸ ಇದೆಯಲ್ಲ, ಸ್ಪಷ್ಟ ಇತಿಹಾಸ ಇದೆ. ಫ್ರೆಂಚ್ ಅಲ್ಲ, ಫ್ರೆಂಚ್ ಅಲ್ಲ ಐತೆ. ಮಲಬಾರ್ ಹೆಂಗೆ ಇದ್ ಮಾಡಿದ್ದು ಇಂಟ್ರೆಸ್ಟಿಂಗ್ ಇದೆ. ಬಂದೆ ಸರ್. ಆಯ್ತು. ನಮ್ ಜೊತೆಯಲ್ಲಿ ರಹೀಂ ಉಚ್ಚಿಲ ಸರ್ ಕೂಡ ಕನೆಕ್ಟೆಡ್ ಇದ್ದಾರೆ. ಈಗ ಹೈದರ್ ಅಲಿ ಹಾಗೆ ಟಿಪ್ಪು ಸುಲ್ತಾನ ಇಬ್ಬರ ಬಗ್ಗೆ ಮಾತನಾಡುವಾಗ ಅನೇಕರ ಬಾಯಲ್ಲಿ ಟಿಪ್ಪು ಸುಲ್ತಾನರನ್ನ ಮಾತ್ರ ಮತಾಂಧ, ಹಿಂದೂ ವಿರೋಧಿ ಹೀಗೆ ಕೇಳಲಿಕ್ಕೆ ಸಿಗತ್ತೆ. ಆದ್ರೆ ಅವರ ತಂದೆ ಹೈದರ್ ಅಲಿ ವಿಚಾರದಲ್ಲಿ ಈ ರೀತಿ ಕೇಳೋಕ್ ಸಿಗೋದಿಲ್ಲ. ಟಿಪ್ಪು ಸುಲ್ತಾನರು ಅನೇಕ ಹಿಂದೂ ದೇವಸ್ಥಾನಗಳಿಗೆ ನಿಜವಾಗ್ಲೂ ದೇಣಿಗೆ ಕೊಟ್ಟಿದ್ದೇ ಆಗಿದ್ದಿದ್ರೆ ಈ ಮತಾಂಧ ಅನ್ನೋ ಹಣೆಪಟ್ಟಿ ಯಾಕೆ ಬರ್ತಿತ್ತು? ಈಗ ನಿಜವಾಗ್ಲೂ ಕೂಡ ಮತಾಂಧತೆಯೇ ಇವರ ಉದ್ದೇಶ ಆಗಿತ್ತು ಅಂದ್ರೆ ಹೈದರ್ ಅಲಿ ಬಗ್ಗೆ ಈ ರೀತಿ ಆಕ್ಷೇಪ ಯಾಕಿಲ್ಲ ಅಂತ ಉಚ್ಚಿಲ್ಲ ಸರ್. ಈಗ ಈ ಟಿಪ್ಪು ಸುಲ್ತಾನ್ ರವರ ವ್ಯಕ್ತಿತ್ವ ಅದು ಬೇರೆ, ಟಿಪ್ಪು ಜಯಂತಿ ಬೇರೆ, ಎರಡು ವಿಚಾರ ಬೇರೆ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು. ಇನ್ನೊಂದು, ಇತಿಹಾಸದ ಪುಟದಲ್ಲಿ ಕೆಲವು ರಾಜರನ್ನು ಕೆಲವರು ಒಳ್ಳೆದಾಗಿ ವರ್ಣನೆ ಮಾಡಿದ್ದಾರೆ, ಕೆಲವರು ಕೆಟ್ಟದಾಗಿ ವರ್ಣನೆ ಮಾಡಿದ್ದಾರೆ. ಏನು ಟಿಪ್ಪುವನ್ನು ದೇಶ ಪ್ರೇಮಿ ಅಂತ ಹೇಳ್ತಾ ಇದ್ದಾರೆ ಅದು ಇತಿಹಾಸನೇ. ಟಿಪ್ಪುವನ್ನು ಏನು ದೇಶ ದ್ರೋಹಿ ಅಂತ ಇದ್ದಾರೆ ಅದು ಇತಿಹಾಸನೇ. ಎರಡು ಇತಿಹಾಸದಲ್ಲಿ ಯಾವ ಇತಿಹಾಸ ಬೇಕು ಅದನ್ನು ಸ್ವೀಕರಿಸುವುದು ಬಿಡುವುದು ಪ್ರತಿಯೊಬ್ಬರಿಗೆ ಅವರವರಿಗೆ ಬಿಟ್ಟದ್ದು.